ಎಲ್ರಿಗೂ ನಮಸ್ಕಾರ. ವಿನಾಯಕ್ ನಾಯಕ್ ಫೋಟೋಗ್ರಫಿ ಚಾನೆಲ್ಗೆ ಹಾಗೂ ಗಂಗೋತ್ರಿ ಸರಣಿಯ 2ನೇ ವಿಡಿಯೋಕ್ಕೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಉತ್ತರ ಕಾಶಿಯಿಂದ ಕಣ್ಮನ ತಣಿಸುವ ಹಾದಿಯಲ್ಲಿ ಪ್ರಯಾಣಿಸಿ ಗಂಗೋತ್ರಿ ತಲುಪಿದ್ದೆವು. ಈಗ ಮುಂದೆ ನೋಡೋಣ. ಗಂಗೋತ್ರಿ ತಲುಪಿದೊಡನೆ ನಮ್ಮ ಮೊದಲ ಕೆಲಸವೆಂದರೆ ವಸತಿ ಹುಡುಕುವುದು. ನಾವು ಪೇಟೆಯ ಅಂಗಡಿಗಳ ನಡುವಿನ ಓಣಿಯಿಂದ ಕೆಳಗಿಳಿದು ನದಿ ದಾಟಿ ಇನ್ನೊಂದು ಬದಿಯಲ್ಲಿರುವ GMVN ಟೂರಿಸ್ಟ್ ರೆಸ್ಟ್ ಹೌಸ್ಗೆ ಹೋದೆವು. ಪೇಟೆಯ ಸದ್ದುಗದ್ದಲದಿಂದ ದೂರವಿರುವ ಈ ವಸತಿಗೃಹ ಸಾಧಾರಣ ಎನ್ನುವಂತಿದೆ. ಹಳೆಯ ಕಟ್ಟಡ, ನಿರ್ವಹಣೆಯು ಅಷ್ಟಕ್ಕಷ್ಟೇ ಎನ್ನಿಸಿತು. ಸೋರುವನಲ್ಲಿ ಸಾಧಾರಣ ಎನ್ನುವ ಹಾಸಿಗೆ, ವಸ್ತ್ರಗಳು ಒಟ್ಟಿನಲ್ಲಿ GMVN ಖ್ಯಾತಿಗೆ ತಕ್ಕಂತಿಲ್ಲ. ಬಹುಶಃ ಆಫ್ ಸೀಸನ್ ಕಾರಣದಿಂದಲೂ ಇರಬಹುದು. ಇಲ್ಲಿನ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಉನ್ನತ ಮಟ್ಟದ ದರವಿದ್ದರೂ ಊಟ ಸಾಧಾರಣ ಮಟ್ಟದ್ದಾಗಿತ್ತು. ಈ ವಸತಿಗೃಹದ ಒಂದು ಒಳ್ಳೆಯ ಅಂಶವೆಂದರೆ ಗಂಗೋತ್ರಿಯ ಪ್ರೇಕ್ಷಣೀಯ ಸ್ಥಳ ಸೂರ್ಯಕುಂಡಕ್ಕೆ ತುಂಬ ಹತ್ತಿರ. ಅಂತೂ ಸ್ನಾನ ಊಟ ಮುಗಿಸಿ ಗಂಗೋತ್ರಿಯ ದೇವಸ್ಥಾನಕ್ಕೆ ಹೊರಟಾಗ ಗಂಟೆ 3 ಕಳೆದಿತ್ತು. ಗಂಗೋತ್ರಿ ದೇವಸ್ಥಾನಕ್ಕೆ ಹೋಗುವ ಬೀದಿ ಅತ್ಯಂತ ವರ್ಣರಂಜಿತ. ಹೋಟೆಲುಗಳು, ವಸತಿಗೃಹಗಳು, ಪೂಜಾ ಸಾಮಗ್ರಿ, ಮಣಿಮಾಲೆಗಳು, ಫೋಟೋಗಳು, ಉಣ್ಣೆಯ ವಸ್ತ್ರಗಳು, ಚಾದರಗಳು, ಶರ್ಟುಗಳು, ವಿವಿಧ ಸ್ಮರಣಿಕೆಗಳು, ಪುಸ್ತಕಗಳು, ಹುಕ್ಕಾಗಳು, ಭಾಗೀರಥಿಯನ್ನು ಮನೆಗೊಯ್ಯಲು ವಿವಿಧ ಬಣ್ಣ ಗಾತ್ರಗಳ ಕ್ಯಾನುಗಳು, ಏನುಂಟು ಏನಿಲ್ಲ ಎನ್ನುವಂಥ ವೈವಿಧ್ಯಮಯ ಅಂಗಡಿಗಳು. ಸೇಬಿನ ಸೀಸನ್ ಆದುದರಿಂದ ಬುಟ್ಟಿ ಬುಟ್ಟಿ ತಾಜಾ ಸೇಬುಗಳು ಈಗ ಪೇಟೆಗೆ ಬರುತ್ತವೆ. ಆದರೆ ಯಾತ್ರಿಕರ ಆಫ್ ಸೀಸನ್ ಆದುದರಿಂದ ಆಗೊಮ್ಮೆ ಈಗೊಮ್ಮೆ ಬಿಟ್ಟರೆ ಅಂಥ ಜನಸಂದಣಿ ಏನಿಲ್ಲ. ಇಲ್ಲಿ ಸಿಗುವ ವಸ್ತುಗಳೆಲ್ಲ ಹರಿದ್ವಾರದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತವೆ. ಆದರೆ ಬಂದ ನೆನಪಿಗಿರಲಿ ಎಂದು ಏನಾದರೊಂದು ಕೊಳ್ಳಬಹುದು. ಈ ವರ್ಣರಂಜಿತ ಬೀದಿಯನ್ನು ದಾಟಿ ಗಂಗಾ ಮಂದಿರ ತಲುಪಿದಾಗ ಮಂದಿರ ಬಹುತೇಕ ನಿರ್ಜನವಾಗಿತ್ತು. ಊರ ಹೊರಗೆ ಅಷ್ಟೊಂದು ವಾಹನಗಳು ಸಾಲುಗಟ್ಟಿದ್ದರೂ ದೇವಸ್ಥಾನದಲ್ಲಿ ಜನರೇ ಇರಲಿಲ್ಲ. ಅಷ್ಟಿಷ್ಟು ಮಳೆ, ದಟ್ಟವಾದ ಮೋಡ ಕವಿದಿತ್ತು. ನಾವು ನೇರವಾಗಿ ಹೋಗಿ ಗಂಗಾ ಮಾತೆಯ ದರ್ಶನ ಮಾಡಿದೆವು. ದೇವಳದೊಳಗೆ ಗಂಗಾ ಮಾತೆಯ ಮೂರ್ತಿಗೆ ಪೂಜೆ ನಡೆಯುತ್ತದೆ. ಮಂದಿರದ ಬಲಭಾಗದಲ್ಲಿ ಪ್ರತ್ಯೇಕವಾಗಿ ಸಣ್ಣದೊಂದು ಶಿವಾಲಯವಿದೆ. ಒಳಗೆ ಮುಖ್ಯಪೀಠದಲ್ಲಿ ಶಿವಲಿಂಗ, ಸುತ್ತ ದುರ್ಗೆ, ಗಣೇಶ, ನಂದಿ ಇತ್ಯಾದಿ ಸಣ್ಣ ಅಮೃತಶಿಲೆಯ ಮೂರ್ತಿಗಳಿವೆ. ಮಂದಿರದ ಎದುರಿನ ಅಂಗಣದ ಕೊನೆಯಲ್ಲಿ ಮಂದಿರಕ್ಕೆದುರಾಗಿ ಧುನಿ ಇರುವ ಒಂದು ಮಂಟಪವಿದೆ. ಇದು ಅವಿರತವಾಗಿ ಉರಿಯುವ ಎಂದೂ ಆರದ ಅಗ್ನಿ. ನಾಥಪಂಥದಲ್ಲಿ ಧುನಿಗೆ ತುಂಬ ಪ್ರಾಮುಖ್ಯತೆ ಇದೆ. ಈ ಧುನಿ ಆರದಂತೆ ಅವಿರತವಾಗಿ ಕಟ್ಟಿಗೆಗಳನ್ನು ಸೇವಾ ರೂಪದಲ್ಲಿ ತರುವವರೂ ಇಲ್ಲಿದ್ದಾರೆ. ಮಂದಿರದಿಂದ ಹೊರಬಂದೊಡನೆ ಬಲಭಾಗದಲ್ಲಿ ಮುಖ್ಯ ಸ್ನಾನಘಟ್ಟವಿದೆ. ವಾತಾವರಣ ತೀರಾ ಕೆಟ್ಟಿದ್ದು
ನೀರಿನ ರಭಸ ಜಾಸ್ತಿ ಇದ್ದುದರಿಂದ ನದಿಗಿಳಿಯದಂತೆ ಸಂಕಲೆಗಳು ಹಗ್ಗಗಳಿಂದ ದಾರಿ ಮುಚ್ಚಲಾಗಿತ್ತು. ಒಂದೆರಡು ಕಡೆ ನದಿಯ ರಭಸ ಸ್ವಲ್ಪ ಕಡಿಮೆ ಇರುವಲ್ಲಿ ಕೆಳಗಿಳಿಯಲು ಅನುವು ಮಾಡಿಕೊಡಲಾಗಿತ್ತು. ಆದರೆ ನದಿಯ ನೀರು ಮೈ ಕೊರೆವಷ್ಟು ತಣ್ಣಗಿದ್ದು ರಭಸವೂ ಜಾಸ್ತಿಯಾಗಿತ್ತು. ಸ್ನಾನಘಟ್ಟದಲ್ಲಿ ಪ್ರಮುಖವಾಗಿ ನೋಡಲೇಬೇಕಾದ ಭಗೀರಥ ತಪಸ್ಥಳಿ ದೇವಸ್ಥಾನದಿಂದ ಮೆಟ್ಟಲಿಳಿದು ಬಂದೊಡನೆ ಕಾಣಸಿಗುತ್ತದೆ. ಇದು ಗಂಗೆಯನ್ನು ಧರೆಗಿಳಿಸಲು ರಾಜ ಭಗೀರಥ ತಪಸ್ಸು ಮಾಡಿದ ಸ್ಥಳ. ಇಲ್ಲಿ ಭಗೀರಥನ ಪ್ರತಿಮೆ ಹಾಗೂ ಆತನ ಪಾದಚಿಹ್ನೆಗಳಿರುವ ಶಿಲೆ ಇದೆ. ಇಲ್ಲಿನ ಸ್ನಾನಘಟ್ಟವನ್ನು ತುಂಬ ಸ್ವಚ್ಛವಾಗಿ ಅಂದವಾಗಿ ನೋಡಿಕೊಳ್ಳಲಾಗುತ್ತಿದೆ. ಯಾತ್ರಿಕರು ತಮ್ಮ ಶ್ರದ್ಧಾಭಕ್ತಿಗನುಸಾರವಾಗಿ ಪೂಜೆ, ತರ್ಪಣ ಇತ್ಯಾದಿ ವಿಧಿಗಳನ್ನು ನೆರವೇರಿಸುತ್ತಾರೆ. ಹೀಗೆ ಗಂಗಾ ಮಂದಿರ ಸ್ನಾನಘಟ್ಟಗಳನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಗಂಗೋತ್ರಿಯ ಬೀದಿಯಲ್ಲಿ ತಿರುಗಾಡಿದೆವು. ಹೋಟೆಲೊಂದಕ್ಕೆ ನುಗ್ಗಿ ತುಂತುರು ಮಳೆ ಚಳಿಯ ನಡುವೆ ಬಿಸಿ ಬಿಸಿ ಜಿಲೇಬಿ ಪಕೋಡ ಸವಿದು ರೂಮಿಗೆ ಹೋದೆವು. ಮರುದಿನ ಬೆಳಿಗ್ಗೆ ನಾವು ಗಂಗೋತ್ರಿಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೊರಟೆವು. ನಮ್ಮ ವಸತಿಯ ಬಳಿಯಲ್ಲೇ ಇರುವ ಸೂರ್ಯಕುಂಡ ನಮ್ಮ ಭೇಟಿಯ ಮೊದಲ ತಾಣ. ಕೆಂಪು ಕಂದು ಬಣ್ಣದ ಶಿಲೆಗಳ ವಿವಿಧ ವಿನ್ಯಾಸಗಳ ನಡುವಿಂದ ಧುಮುಕುವ ಭಾಗೀರಥಿಯ ಜಲಪಾತ ಇಲ್ಲಿನ ಪ್ರಮುಖ ಆಕರ್ಷಣೆ. ಇದನ್ನು ವೀಕ್ಷಿಸಲು ಇಲ್ಲೊಂದು ವೀಕ್ಷಣಾ ವೇದಿಕೆಯೂ ಇದೆ. ಸೂರ್ಯಕುಂಡದ ನಂತರ ಇದೇ ದಿಕ್ಕಿನಲ್ಲಿ ಪ್ರಶಾಂತವಾದ ಸುಂದರವಾದ ಕಾಲ್ದಾರಿಯಲ್ಲಿ ಸುಮಾರು 1.5 ಕಿಲೋಮೀಟರ್ ನಡೆದರೆ ಪಾಂಡವ ಗುಹಾ ಎನ್ನುವ ಸ್ಥಳ ಸಿಗುತ್ತದೆ.
ಬೃಹತ್ ಬಂಡೆಯ ಸಂಧಿಯೊಂದರಲ್ಲಿ ಇರುವ ಈ ಗುಹೆಯಲ್ಲಿ ಈಗ ಸಂತರೊಬ್ಬರು ವಾಸಿಸುತ್ತಿದ್ದಾರೆ. ಗಂಗೋತ್ರಿಗೆ ಬರುವ ಹೆಚ್ಚಿನ ಯಾತ್ರಿಕರು ಈ ಸ್ಥಳಗಳಿಗೆ ಭೇಟಿ ನೀಡದೆಯೇ ಹಿಂದಿರುಗುತ್ತಾರೆ. ನಾವು ಗುಹೆಯಿಂದ ಹಿಂದಿರುಗುತ್ತಿದ್ದಂತೆಯೇ ಸನ್ಯಾಸಿಯೊಬ್ಬರ ನೇತೃತ್ವದಲ್ಲಿ ಪುಟ್ಟ ಗುಂಪೊಂದು ಆ ಕಡೆಗೆ ಸಾಗುತ್ತಿತ್ತು. ಪಾಂಡವ ಗುಹೆಯ ಕಾಲ್ದಾರಿ ಗಂಗೋತ್ರಿಗೆ ಹೋಗುವ ಮುಖ್ಯ ರಸ್ತೆಗೆ ಸಮಾನಾಂತರವಾಗಿಯೇ ಸಾಗುತ್ತದೆ. ನಡುವೆ ಆಳ ಕಣಿವೆಯಲ್ಲಿ ಭಾಗೀರಥಿ ಹರಿಯುತ್ತಾನೆ. ಈ ಕಣಿವೆಯ ದೃಶ್ಯಗಳು ಅದ್ಭುತವಾಗಿವೆ. ಕೆಲವೊಮ್ಮೆ ಆ ಕಡೆಯ ಡಾಮರು ರಸ್ತೆಯಿಂದ ಗಂಗೋತ್ರಿಗೆ ವಾಹನಗಳು ಹೋಗುವುದನ್ನು ಕಾಣಬಹುದು. ಪಾಂಡವ ಗುಹೆಯಿಂದ ಹಿಂದಿರುಗಿ ಬರುವಾಗ ಭಾಗೀರಥಿ ನದಿ ಬದಿಯ ಸುಂದರ ದೃಶ್ಯಗಳನ್ನು ನೋಡುತ್ತಾ ಬಂದೆವು. ಅಲ್ಲಿ ನಮ್ಮಂತೆಯೇ ಯಾತ್ರೆಗೆ ಬಂದಿದ್ದ ಕರ್ನಾಟಕದ ಕೆಲವು ಯುವಕರು ಕಾಣಸಿಕ್ಕಿದರು. ಇದೇ ಕಾಲ್ದಾರಿಯಲ್ಲಿ ಬರುತ್ತಿದ್ದಂತೆ ಗೌರಿಕುಂಡವೆಂಬ ಇನ್ನೊಂದು ಸ್ಥಳವು ಸಿಗುತ್ತದೆ. ಇಲ್ಲಿ ಭಾಗೀರಥಿಯ ಕಡಿದಾದ ಕೊರಕಲಿನಲ್ಲಿ ರಭಸವಾಗಿ ಹರಿಯುವುದನ್ನು ಕಾಣಬಹುದು. ಇಲ್ಲಿ ಗೌರಿ ಹಾಗೂ ಗಣೇಶನ ಪುಟ್ಟ ಆಲಯ ಹಾಗೂ ಒಂದು ಆಶ್ರಮವಿದೆ. ಇವತ್ತು ಗಂಗೋತ್ರಿಯಲ್ಲಿ ಭಕ್ತಾದಿಗಳ ಜನಸಂದಣಿ ಜಾಸ್ತಿ ಇತ್ತು. ಕಳೆದ ಕೆಲವು ದಿನಗಳಿಂದ ಗಂಗೋತ್ರಿಯಲ್ಲಿ ವಾತಾವರಣ ತುಂಬ ಕೆಟ್ಟದ್ದರಿಂದ ನಮಗೆ ಗಂಗೆಯ ಉಗಮ ಸ್ಥಾನವಾದ ಗೋಮುಖಕ್ಕೆ ಚಾರಣ ಹೋಗಲು ಅರಣ್ಯ ವಿಭಾಗದ ಅನುಮತಿ ಸಿಗಲಿಲ್ಲ. ಇನ್ನು ಕಾಯುವುದು ಸರಿಯಲ್ಲ ಎಂದುಕೊಂಡೆ.
ರಾತ್ರಿ ಮಂದಿರದಲ್ಲಿ ಗಂಗಾ ಆರತಿ ನೋಡಿದೆ. ಸೇರಿದ್ದ ಭಕ್ತಾದಿಗಳೆಲ್ಲ ವಿಡಿಯೋ ಕಾಲ್ ಮೂಲಕ ತಮ್ಮ ಮನೆಯವರಿಗೆ, ಬಂಧು ಮಿತ್ರರಿಗೆ ಗಂಗಾ ಆರತಿ ತೋರಿಸುತ್ತಿದ್ದರು. ಆರತಿಯ ಬಳಿಕ ಪೇಟೆಯ ಹೋಟೆಲೊಂದರಲ್ಲಿ ಊಟ ಮಾಡಿ ರೂಮ್ ಸೇರಿದೆವು. ನಾಳೆ ನಾವು ಮತ್ತೆ ಹಿಂದಕ್ಕೆ ಹೋಗುತ್ತಿದ್ದೇವೆ. ದಾರಿಯಲ್ಲಿ ಇನ್ನಷ್ಟು ಕುತೂಹಲಕಾರಿ ಸ್ಥಳಗಳನ್ನು ನೋಡುತ್ತೇವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.